ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ, ಲಕ್ಷ್ಮಿ ಮುಖಕ್ಕೆ ನಾವು ತಂಜಾವೂರ್ ಪೇಂಟ್ ಅಂತ ಏನ್ ಮಾಡ್ತಾ ಇದಾರಲ್ಲ ಇವಾಗ, ಅದೇ ತರ ಅದೇ ಮಾದರಿಯಾಗಿ ನಾವು ಫೌಂಡೇಶನ್ ಯೂಸ್ ಮಾಡ್ಕೊಂಡು ಯಾವ ತರ ಒಂದು ಮುಖನ ರೆಡಿ ಮಾಡ್ಕೋಬಹುದು ಅಂತ ಈ ವಿಡಿಯೋದೊಳಗೆ ನೋಡೋಣ. ಸೊ ಅದಕ್ಕೋಸ್ಕರ ಬೇಕಾಗಿರೋದು ಒಂದು ಫೌಂಡೇಶನ್, ಒಂದು ಐಲೈನರ್. ಯಾವ್ದಾದ್ರು ತಗೋಬಹುದು ನೀವು ಐಲೈನರ್, ಯಾಕಂದ್ರೆ ಇದು ಈಸಿಯಾಗಿ ವಾಶ್ ಆಗ್ತದೆ. ಇಲ್ಲಿ ನಾನು ತಂಜಾವೂರ್ ಪೇಂಟ್ ತರ ಬಾಕ್ಸ್ ಒಳಗೆ ಬರ್ತಲ್ಲ, ಆ ಬಾಕ್ಸ್ ನಾನು ಯೂಸ್ ಮಾಡಿಲ್ಲ. ಏನಕ್ಕಂದ್ರೆ ಮತ್ತೆ ಅದನ್ನ ವಾಶ್ ಮಾಡೋದು ನಮ್ಗೆ ಕಷ್ಟ ಆಗ್ಬೋದು ಅಂತ ನಾನು ಮಾಡಿಲ್ಲ. ಒಂದು ನೇಲ್ ಪಾಲಿಶ್, ಬಟ್ ನೇಲ್ ಪಾಲಿಶ್ ನಾನು ಆಮೇಲೆ ಯೂಸ್ ಮಾಡಿಲ್ಲ. ನಾನು ಆಮೇಲೆ ಐಟ್ಯಾಕ್ಸ್ ಕುಂಕುಮನ ಯೂಸ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಒಂದೆರಡು ಹೊಸ ಬ್ರಷ್ ಕೂಡ ತಗೊಂಡಿದ್ದೀನಿ ನಾನು. ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ಲಕ್ಷ್ಮಿ ಮುಖನ ಯಾವ ತರ ಮುದ್ದಾಗಿ ರೆಡಿ ಮಾಡೋದು ಅಂತ ಹೇಳಿ ಈ ವಿಡಿಯೋದೊಳಗೆ ನೋಡ್ಕೊಂಬರೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕಂಟಿನ್ಯೂ ಆಗಿ ವಿಡಿಯೋ ನೋಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲಿಗೆ ನಾವು ಸ್ವಲ್ಪ ಫೌಂಡೇಶನ್ ಇಲ್ಲಿ ತಗೋಬೇಕು. ಸೊ ನೀವು ನೋಡ್ಬೋದು ಬೆಳ್ಳಿ ಮುಖ ಎಷ್ಟು ಚೆನ್ನಾಗೈತೆ ಅಂತ ಹೇಳಿ. ಆದರೆ ಫಸ್ಟಿಗೆ ಈ ತರ ಕಾಣಿಸ್ತತಿ, ಆಮೇಲೆ ಇದು ಬೇರೆನೇ ಕಾಣಿಸ್ತತಿ. ನೀವು ನೋಡ್ಬೋದು, ನಿಮಗಂತೂ ತುಂಬಾನೇ ಇಷ್ಟ ಆಕೈತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಮುಂಚೆ ಒಂದು ಕೋಟ್ ನಾವೆಲ್ಲ ಮುಖಕ್ಕೆಲ್ಲ ಫೌಂಡೇಶನ್ ಅಪ್ಲೈ ಮಾಡ್ಬೋದು. ಇದಕ್ಕೆ ಯಾವುದೇ ತರ ನೀರು ಹಾಕ್ಬಾರ್ದು. ಯಾವ ತರ ಇರುತ್ತಲ್ಲ ಫೌಂಡೇಶನ್, ಅದೇ ತರನೇ ಫುಲ್ ಎಲ್ಲ ಅಪ್ಲೈ ಮಾಡ್ಕೊಂಡು ಬರ್ಬೇಕು ನಾವು. ಪೂರ್ತಿ ಫೌಂಡೇಶನ್ ಎಲ್ಲ ಹಚ್ಕೊಂಡ್ಮೇಲೆ ನಾವು ಈ ಥರ ಫೇಸ್ ಕಾಣಿಸ್ತೈತಿ. ಆ್ಯಕ್ಚುಲಿ ಇದ್ರ ಮೇಲೆ ಇನ್ನೊಂದು ನಾವು ಕೋಟ್ ಮಾಡಬೇಕಾಗ್ತೈತಿ. ಇನ್ನೊಂದು ಸಾರಿ ಹಚ್ಚಿದ್ರೆ ನೀಟಾಗಿ ಕೂಡ್ತೈತಿ. ನೋಡ್ಬೋದು ನೀವು, ಅಲ್ಲಿ ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟೈತಿ. ಸೊ ಇದು ಪೂರ್ತಿಯಾಗಿ ಒಣಗಿದ ಮೇಲೆ ಇನ್ನೊಂದು ಕೋಟ್ ಹಚ್ಕೊಳ್ಳೋಣಂತೆ. ನೋಡ್ಬೋದು ಎಷ್ಟು ಮುದ್ದಾಗಿ ಕಾಣಿಸ್ತೈತೆ ಅಂತ ಹೇಳಿ. ಬರೀ ಇಷ್ಟಕ್ಕೆ, ಇನ್ನು ನಾವು ಏನು ಡೆಕೋರೇಷನ್ ಏನೂ ಮಾಡೇ ಇಲ್ಲ ಇದಕ್ಕೆ. ಇದೆಲ್ಲ ಡೆಕೋರೇಷನ್ ಮಾಡಿದ ಮೇಲೆ ಯಾವ ಥರ ಕಾಣಿಸ್ತೈತಿ ಅಂತ ಮುಂದೆ ನೋಡೋಣಂತೆ. ಸೊ ಇವಾಗೆಲ್ಲ ಪೇಂಟಿಂಗಿನ ನಾನು ಮಾಡ್ಕೊಂಬಂದಿದ್ದೀನಿ. ಒಂದು 2 ಸಾರಿ ನಾನು ಪೇಂಟ್ ಮಾಡೀನಿ, 2 ಕೋಟ್ ಹಚ್ಚಿದ್ದೀನಿ. ಸೊ ಇದು ಪೂರಾ ಡ್ರೈ ಆದಮೇಲೆ ಕಣ್ಣಿಗೆ ಮತ್ತು ಐಬ್ರೋಗೆಲ್ಲ ನಾವು ಐಬ್ರೋಸ್ ಎಲ್ಲ ಮಾಡೋಣಂತೆ. ಸೊ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡೋಣ. ಪೂರ್ತಿ ಡ್ರೈ ಆಗೈತಿ. ಇವಾಗ ನೀವು ನೋಡ್ಬೋದು ಯಾವ ತರ ಮುಖ ಕಾಣಿಸ್ತೈತೆ ಅಂತ ಹೇಳಿ. ಇವಾಗ ನಾನು ಐಲೈನರ್ ತಗೊಂಡು ಕಣ್ಣು, ಹುಬ್ಬು ಎಲ್ಲ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಬರೀ ಕಣ್ಣೊಂದೇ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ನೀವು ಮುಂದೆ ವಿಡಿಯೋದ ನೋಡ್ಬೋದು. ನಿಮ್ಗೆ ಭಾಳ ಇಷ್ಟ ಆಕೈತಿ ವಿಡಿಯೋ, ಇದಕ್ಕಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತದ ಇದ್ರಾಗ ಅಮ್ಮ. ಈ ತರ ಹಬ್ಬ ಎಲ್ಲ ಬಂದಾಗ ಲಕ್ಷ್ಮಿಗೆ ಅಲಂಕಾರ ಮಾಡೋದು, ಅವಳು ಸಿಂಗಾರ ಮಾಡೋದು, ಆ ಶಾಪಿಂಗ್ ಮಾಡೋದು, ಇದು ಮಾಡೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಈ ವರಮಹಾಲಕ್ಷ್ಮಿ ಹಬ್ಬ, ದೀಪಾವಳಿ ಬಂದ್ಬಿಟ್ರೆ ನನಗೊಂದು ಖುಷಿನೇ ಖುಷಿ. ಏನ್ ತಗೋಬೇಕು, ಏನ್ ಮಾಡ್ಬೇಕು, ಯಾವ ತರ ಸ್ಯಾರಿ ಉಡಿಸ್ಬೇಕು, ನನಗಷ್ಟೇ ಅಲ್ಲ, ಪ್ರತಿಯೊಂದು ಹೆಣ್ಮಕ್ಳು, ಲಕ್ಷ್ಮಿ ಪೂಜೆ ಮಾಡೋ ಹೆಣ್ಮಕ್ಳು ಇದೇ ತರ ಯೋಚನೆ ಮಾಡ್ತಾರ ಅಂತ ನಂಗೆ ಗೊತ್ತು. ನೋಡ್ಬೋದು ಲಕ್ಷ್ಮಿಗೆ ಐಬ್ರೋ ಎಲ್ಲ ಎಷ್ಟು ಚೆನ್ನಾಗಿ ಕೂಡೈತೆ ಅಂತ ಹೇಳಿ. ವಾವ್, ಬ್ಯೂಟಿಫುಲ್ ಅಲ್ಲ. ಇನ್ನೆಲ್ಲಾ ಜ್ಯುವೆಲರಿ ಎಲ್ಲ ಹಾಕ್ಬಿಟ್ರೆ ಅಂತೂ ಇನ್ನ ಸಖತ್ತಾಗಿ ಕಾಣ್ತಾಳಮ್ಮ. ಸೊ ಮುಂದಿನ ವಿಡಿಯೋದೊಳಗ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಕೂಡ ನಾನು ಮಾಡಿ ಹಾಕ್ತೀನಿ. ಸೊ ಅವಾಗ ರಿಯಲ್ ಆಗಿ ನಾನು ಯಾವ ತರ ಪೂಜೆ ಮಾಡಿದ್ದೀನಿ ಅಂತ ಗೊತ್ತಾಗತ್ತ. ಇದೆಲ್ಲ ನಾನು ನಿಮ್ಗೆ ತೋರ್ಸಕ್ಕೋಸ್ಕರ ಮುಖಾನ ಯಾವ ತರ ರೆಡಿ ಮಾಡೋದು ಅಂತ ಹೇಳಿ ಈ ವಿಡಿಯೋ ಮಾಡಿದ್ದೀನಿ ಅಷ್ಟೇ.
ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂತು ಇವಾಗ ಡೆಕೋರೇಷನ್ ಎಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಇವಾಗ ತಂಜಾವೂರು ಪೇಂಟ್ ಎಲ್ಲ ಮಾಡಿಸ್ಬೇಕಂದ್ರೆ ಕನಿಷ್ಠ ಒಂದು 8-10 ಸಾವಿರ ಅಂತೂ ಬೇಕು. ನಾನು ಯೂಟ್ಯೂಬ್ ಒಳಗೆಲ್ಲ ನೋಡಿದ್ದೀನಿ ತಂಜಾವೂರು ಪೇಂಟ್ ಅಂದರೆ. ಸೊ ನಾವೇ ಯಾಕೆ ಈ ಥರ ಮಾಡಬಾರ್ದು ಅಂತ ಈ ಥರ ಮಾಡಿ ನಿಮ್ಗೆ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಗೈತಿ ಅಂದ್ಕೊಂಡೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ರಿಲೇಷನ್ಗೆಲ್ಲ ನಾನು ಇದನ್ನು ಶೇರ್ ಮಾಡಿದೆ. ಅವರು ಎಲ್ಲ ತುಂಬ ಚೆನ್ನಾಗೈತಿ ಅಂತ ಹೇಳಿದರು. ಸೊ ನಿಮಗೂ ಇಷ್ಟ ಆದರೆ ನೀವು ಇದೇ ಥರ ಮಾಡಿ. ಈ ಥರ ಜ್ಯುವೆಲರಿ ಎಲ್ಲ ನಮಗೆ ಜ್ಯುವೆಲರಿ ಶಾಪ್ನಾಗ ಸಿಕ್ಬಿಡ್ತೈತಿ. ಲಕ್ಷ್ಮಿ ಅಲಂಕಾರಕ್ಕಂತಲೇ ಕೆಲವೊಂದು ಜ್ಯುವೆಲರಿಗಳು ಇಟ್ಟಿರ್ತಾರೆ. ಇವಾಗೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದಕ್ಕೆ ಎಲ್ಲಿ ನೋಡಿದ್ರು ವರಮಹಾಲಕ್ಷ್ಮಿ ಹಬ್ಬದ್ದೇ ಒಂದು ಹಬ್ಬ ಆಗಿಬಿಟ್ಟೈತಿ. ನಾವು ಎಲ್ಲಿ ನೋಡಿದ್ರು ಇದೇ ಐಟಮ್ನೇ ಮಾರ್ತಾ ಇದ್ದಾರೆ ಇವಾಗ. ಸೊ ನಿಮ್ಗೆ ಅನುಕೂಲ ಇದ್ದರೆ ಇವೆಲ್ಲ ಐಟಮ್ ತಂದು ಈ ಥರ ನಾವು ಒಂದು ಡೆಕೋರೇಷನ್ನ ಮಾಡ್ಕೊಳ್ಳೋಣ ಅಂತ. 8-10 ಸಾವಿರ ಕೊಟ್ಟು ಮಾಡ್ಕೊಳ್ಳೋ ಬದಲು ಈ ಥರ ಮಾಡ್ಕೊಂಡ್ರೆ ನಮಗೂ ಖುಷಿ, ಹಾಗೆ ಲಕ್ಷ್ಮಿಗೂ ಖುಷಿ. ಸೊ ನೋಡಪ್ಪ, ನನಗೂ ಈ ಸಾರಿ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಅನ್ಕೋತಾಳೆ. ಸೊ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.